ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಎಪಿಸೋಡ್ 9 ನೋಡಿದಾಗ ನಂಗೆ ಅನ್ಸಿದ್ದೇನಂದ್ರೆ, ಲಾವಣ್ಯ ಕುಮಾರಿ ಅಂತ ನಾವೇನಂತ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ವಿ. ತುಂಬಾ ಕ್ಯೂಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಮಾತುಗಾರ್ತಿ ಅಂತ ಅನ್ಕೊಂಡಿದ್ವು. ಅದೇ ರೀತಿಯಾಗಿ ಅವರಲ್ಲೇ ಇನ್ನೊಂದು ಮುಖ ನೋಡ್ದಂಗಾಯ್ತು. ರಾತ್ರಿ ಇನ್ನೊಂದು ಮುಖದ ಪರಿಚಯ ಆಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕನಿಂಗ್ ಇದ್ದಾರೆ, ಜೊತೆಗೆ ಟ್ಯಾಲೆಂಟ್ ಇದ್ದಾರೆ, ಜೊತೆಗೆ ಕ್ಯೂಟ್ನೆಸ್ ಅಂತ ಕಾಣಿಸ್ತಾರೆ. ಅಷ್ಟೇನು ಕ್ಯೂಟ್ನೆಸ್ ಅಲ್ಲ, ಇನ್ನೊಬ್ಬರನ್ನ ಆಳ್ಸೋದು, ಇನ್ನೊಬ್ಬರನ್ನ ನಾವೇನಂತೀವಿ ಆಕ್ಟಿಂಗ್ ಮಾಡಿ ತೋರ್ಸೋದು ಇದೆ ನೋಡಿ. ಆ ಒಂದು ಕ್ಯಾರೆಕ್ಟರ್ ಕೂಡ ಅವರಲ್ಲಿದೆ. ಯಾಕಂದ್ರೆ ಶಾಸ್ತ್ರಿ ಅವ್ರನ್ನ ಆಗಿರ್ಬೋದು, ಅಲ್ಲಿ ಅನನ್ಯ ಪಾಂಡೆನ ಆಗಿರ್ಬೋದು, ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡಿ ಮಾತಾಡಿ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಅವ್ರನ್ನ ತುಂಬಾ ಮುಗ್ಧತೆ, ತುಂಬಾ ಕ್ಯೂಟ್ನೆಸ್, ತುಂಬಾ ಅಮಾಯಕರು ಅಂತ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನೆಲ್ಲ ಇತ್ತೋ ಅದೆಲ್ಲ ಬರಸ್ಟ್ ಆಗೋಯ್ತು. ಹಂಗಂದ್ರೆ ಅವ್ರು ಮಾಡಿತ್ತಪ್ಪ, ನೋ ಚಾನ್ಸ್. ಬಿಗ್ ಬಾಸ್ ಮನೆಗೆ ಇದೇ ಬೇಕು. ಯಾಟಲ್ ಸೀದಾ ಒಪ್ಕೊಂತಾರೆ ಅವನೇ ಅಂತ, ಅವರೇ ನಾವು ಮಾಡಿದೀವಂತ ಏನಂತ ಹೇಳಿ, ನಾನು ಎಮೋಷನಲಿ ನಿಮ್ಮನ್ನು ಟ್ರ್ಯಾಪ್ ಮಾಡಿದೆ, ಎಮೋಷನಲಿ ನಿಮ್ಮನ್ನು ಕನೆಕ್ಟ್ ಮಾಡಿದೆ, ನಾನೆಲ್ಲ ನಿಮ್ಮನ್ನೇ ಪಂಚ್ ಹಾಕಿ ನಿಮ್ಮನ್ನೇ ಇದು ಮಾಡ್ಕೊಂಡೆ ಅಂತ ನಿರಂಜನ್ ದೇಶಪಾಂಡೆ ಅವ್ರನ್ನೇ ಹೇಳ್ತಾರೆ. ಅಂದ್ರೆ ಅದೆಲ್ಲ ಸುಳ್ಳ ನಿಜ ಅಂತ ಸೈಡ್ಗೆ ಇಟ್ರೆ ನನ್ನಲ್ಲೂ ಅದು ಆ ಆಂಗಲ್ ಇದೆ, ನನ್ನಲ್ಲೂ ಕೂಡ ಆ ಒಂದು ಕೋಣ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸರಿನಾ? ಆಕ್ಚುಲಿ ನಂಗೆ ಅನ್ಸಿದ್ದೇನೆಂದ್ರೆ, ಈ ಎಪಿಸೋಡ್ ಅಲ್ಲಿ ಇವ್ರದೇ ಒಂದು ಸ್ವಲ್ಪ ಓವರ್ ಆಕ್ಟಿಂಗ್ ಅಂತ ಅನಿಸ್ತಾ ಇತ್ತು. ಯಾಕೆ ಅಂದ್ರೆ ಅವರು ಮಾತಾಡೋದು ಬಿಟ್ಬಿಡಿ. ಈಗ ಅನನ್ಯ ಪಾಂಡ್ಯ ಅವರು ಸ್ವಲ್ಪ ಕನ್ನಡ ಚೆನ್ನಾಗಿ ಅನನ್ಯ ಪಾಂಡ್ಯ ಅಲ್ಲ, ಅನನ್ಯ ಅಷ್ಟೇನೆ. ಅನನ್ಯರು ಸ್ವಲ್ಪ ಕನ್ನಡ ಬರಲ್ಲ. ಅವ್ರ ಹತ್ರ ಕಿರಣ್ ಶಾಸ್ತ್ರಿ ಹತ್ರ ಏನೋ ಮಾತಾಡ್ತಾರೆ, ಏನೋ ಮಾಡಿದ್ರೆ ಇದನ್ನ ಲಾವಣ್ಯ ಕುಮಾರಿ ಅವರು ಓವರ್ ಆಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ರು. ನೀವು ಹಂಗೆ ಮಾಡ್ತೀರಾ, ನೀವು ಹಿಂಗೆ ಶೀಜೋ ಫ್ಲೀಜೋ ಇಸಿ ಇಂಥ ಒಂದು ಇದಿದೆಲ್ಲ. ಲಾಸ್ಟ್ ಸೀಸನ್ ಆಕ್ಚುಲಿ ಕೆಲವರು ಇದರಿಂದ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿ ನೆಗೆಟಿವ್ ಆಗ್ತಾ ಇದ್ರು. ಅದು ಬೇಕಾಗಿಲ್ಲ ಈ ಸ್ಟೇಜ್ ಮೇಲೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಜನಗಳು ನಿಮ್ಮನ್ನ ಆ ಒಂದು ಇದ್ರಲ್ಲಿ ನೋಡ್ತಾ ಇಲ್ಲ. ಓ, ಲಾವಣ್ಯ ಕುಮಾರಿ ಅಂದ್ರೆ ಕ್ಯೂಟ್ನೆಸ್, ಕುಮಾರಿ ಅಂದ್ರೆ ಅಮಾಯಕರು, ಚೆನ್ನಾಗಿ ಮಾತಾಡ್ತಾರೆ ಬಿಟ್ರೆ ಅದೊಂದು ಏನಿಲ್ಲ. ಅಲ್ಲ, ಅದೇನಂತಾರಲ್ಲ, ಕುಣಿದೆ ಆಗದೆ ಇರೋರು ನೆಲ ಡೊಂಕಂದ್ರಂತೆ. ಫಿಸಿಕಲ್ ಟಾಸ್ಕ್ ಅಂತೂ ಆಡಂಗಿಲ್ಲ, ನಾನು ಆಡಲ್ಲ, ನಾನು ನೆಗೆಟಿವ್ ಇದ್ದೀನಿ, ನಾನು ಮಾತಲ್ಲೇ ಗೆಲ್ತೀನಿ, ಮಾತಿ ಕುಸ್ತಿಲ್ಲ ನಾನು ಗೆಲ್ತೀನಿ ಅಂತಾರೆ. ಮಾತಿನ ಕುಸ್ತಿಲಿ ಗೆಲ್ಲೋದು ಇನ್ನೊಬ್ಬರನ್ನ ಆಳ್ಸಿ ಗೆಲ್ಲೋದಲ್ಲ. ಟ್ಯಾಲೆಂಟ್ ಇದ್ರೆ ಆ ಟ್ಯಾಲೆಂಟ್ನ ಪ್ರದರ್ಶನ ಮಾಡಬೇಕು. ಹಂಗಂತ ನಾವು ಮಾಡಿದೇನು ತಪ್ಪ ಅಂತ ಹೇಳ್ತಾ ಇಲ್ಲ, ಬಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಅಂತ ಹೇಳ್ತೀನಿ ಅಷ್ಟೇ. ಸರಿ, ಇನ್ನೊಂದು ನಿಮಗೆ ಕನ್ಕ್ಲೂಷನ್ ಕೊಡ್ತೀನಿ ನೋಡಿ. 100% ಇವ್ರು ಬಿಗ್ ಬಾಸ್ಗೆ ಬರ್ತಾರೆ ಗುರು. 80% ಕನ್ಫರ್ಮ್ ಆಗೋಗಿದೆ, ಇವ್ರು ಬರಲೇಬೇಕು, ಬಂದೇ ಬರ್ತಾರಂತ. ಒಂದೇ ಒಂದು ಎಮೋಷನ್ ಎಪಿಸೋಡ್. ನಾನು ನಿನ್ನೆ ಒಂದು ತಂಬ್ಲೆನ್ ಹಾಕೋಗಿದ್ದೆ, ಏನಂತೇಳಿ, ಕುಮಾರಿ ಕಣ್ಣೀರಿಗೆ ಕರಗಿದ ಕರ್ನಾಟಕ ಅಂತ. ಸರಿನಾ? ಅದೇ ರೀತಿ ಕರಗಿದ್ದಾರೆ. ನಾನು ಯೂಟ್ಯೂಬಲ್ಲಿ ಪೋಲ್ ಕೂಡ ಹಾಕಿದ್ದೆ, ಇವ್ರಿಗೇನೆ ಜಾಸ್ತಿ ಓಟ್ಸ್ ಕೂಡ ಬರ್ತಾ ಇದೆ. ಸರಿನಾ? ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಇನ್ನು ಏನಾಯ್ತು, ಯಾರೆಲ್ಲ ಏನೆಲ್ಲ ಮಾಡ್ತರು, ಈ ಜಡ್ಜಸ್ಗಳ ಓವರ್ ಆಕ್ಟಿಂಗ್, ಓವರ್ ಆಟಿಟ್ಯೂಡ್ ಏನಿತ್ತು, ಏನೋ ಪ್ರಪಂಚನೇ ಗೆದ್ದಿರೋ ಹಾಗೆ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ರು ಅವ್ರ ಟೀಮ್ ಗೆದ್ದಾಗ. ಇವರು ಖಂಡಿತವಾಗ್ಲೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಎಪಿಸೋಡಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವ್ರನ್ನ ಹೊಗಳೋರು, ಅವ್ರನ್ನ ಬಕೆಟ್ ಹಿಡಿಯೋರು, ಅವ್ರಿಗೆ ಅಪ್ಪ ಇವ್ರು ವೆರಿ ಗುಡ್ ಅನ್ನೋರು ಮಾತ್ರನೇ ಅವ್ರಿಗೆ ಸೆಟ್ ಆಗ್ತಾರೆ. ಅದು ಯಾವ ಕಾರಣಕ್ಕೆ, ನಿನ್ನ ಎಪಿಸೋಡ್ ಏನಾಯ್ತು ಅಂತೆಲ್ಲ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದೇ ಚಾನಲಲ್ಲಿ ಎಲ್ಲನೂ ಸಿಗುತ್ತೆ. ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು, ಎಪಿಸೋಡ್ ರಿವ್ಯೂ, ಪ್ರೋಮೋ ರಿವ್ಯೂ, ಅಪ್ಡೇಟು, ವೀಕೆಂಡ್ ಅಪ್ಡೇಟು, ಟಾಸ್ಕ್ ಅಪ್ಡೇಟು ಎಲ್ಲನೂ ಸಿಗುತ್ತೆ ನಮ್ಮ ಚಾನಲಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರಿನಾ? ತುಂಬಾ ಜನ ನೋಡ್ತೀರಾ, ಲೈಕ್ ಮಾಡ್ತಿಲ್ಲ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಸರಿನಾ? ಇನ್ನು ಎಪಿಸೋಡ್ ಅಲ್ಲಿ ಮಾತಾಡ್ಬೇಕಂದ್ರೆ, ನಾನು ಹೇಳ್ದೆ ಆಲ್ರೆಡಿ, ಕುಮಾರಿಯ ಮತ್ತೊಂದು ಮುಖ ಪರಿಚಯ ಅಂತ. ಎಸ್, ಕನ್ನಿಂಗ್ ಆಗಿರ್ಬೋದು, ಕ್ಯೂಟ್ನೆಸ್ ಆಗಿರ್ಬೋದು. ಕ್ಯೂಟ್ನೆಸ್ ಮನೆ ನೋಡಿದ್ವಿ, ಬಟ್ ನಿನ್ನೆ ಪರಿಚಯ ಆಗಿದ್ದು ಮಾತ್ರ ಕನ್ನಿಂಗ್ ಮತ್ತೆ ಓವರ್ ಆಕ್ಟಿಂಗ್. ಅಂದ್ರೆ ಕನ್ನಿಂಗ್ ಏನಂದ್ರೆ, ಆ ರೀತಿ ಮಾತು ಬರ್ತಾವಲ್ಲ, ಅದು ರಿಯಾಲಿಟಿ ಫ್ಯಾಕ್ಟ್ ಅನ್ಸಲ್ಲ. ಬಿಗ್ ಬಾಸ್ ಮೇಲೆ ಅವೆಲ್ಲ ಸೆಟ್ ಆಗಲ್ಲ. ಈ ಸ್ಟೇಜ್ ಮೇಲೆ ಹಂಗ ಆಗಿರ್ಬೋದು, ಬಟ್ ಜನ ನೋಡ್ತಾರಲ್ವಾ, ಅರೆ ಇವರು ಮೊನ್ನೆ ಆ ರೀತಿ ಇದ್ರು, ಇವಾಗ ಈ ರೀತಿ ಇದಾರಲ್ಲ, ಅದು ನಿಜನಾ ಇದು ನಿಜನಾ ಅಂತ ಜನಕ್ಕೆ ಕನ್ಫ್ಯೂಸ್ ಆಗ್ಬಾರ್ದು. ಸರಿ, ನೀವು ಓವರ್ ಆಕ್ಟಿಂಗ್ ಮಾಡ್ತಾರಾ, ಕನ್ನಿಂಗ್ ಮಾಡ್ತಾರಾ, ಅದನ್ನೇ ಮಾಡ್ಕೊಂಡಿರಿ, ಪರವಾಗಿಲ್ಲ. ಅದನ್ನೂ ಲೈಕ್ ಬೇರೆ ಇರ್ತಾರೆ. ಒಂದ್ಸಲ ಬಂದಾಗ ಎಮೋಷನ್ ಆಗ್ತೀರಾ, ಕ್ಯೂಟಾಗಿ ಕಾಣ್ತೀರಾ, ಕ್ಯೂಟಾಗಿ ಮಾತಾಡ್ತೀರಾ, ಮತ್ತೆ ಇನ್ನೊಂದ್ಸಲ ಅಂತ ಬಂದಾಗ ಇನ್ನೊಬ್ಬರನ್ನ ಆಳಿಸ್ತೀರಾ. ದಿಸ್ ಈಸ್ ದ ನೆಗೆಟಿವ್.
ಯಾಕಂದ್ರೆ ಒನ್ ವೇ ಇರಬೇಕು, ಡಬಲ್ ಫೇಸ್ ಇರಬಾರ್ದು, ಒನ್ ಫೇಸ್ ಇರಬೇಕಲ್ವಾ, ಆ ರೀತಿ ಅನಿಸ್ತು. ಇನ್ನು ಅದೇ ರೀತಿಯಾಗಿ ವೋಟಿಂಗ್ ಚೇಂಜ್ ಆಗುತ್ತೆ ಅಂತ ಹೇಳೋದಾದ್ರೆ ಏನು ಚೇಂಜ್ ಆಗಲ್ಲ, ಅವರು ಆಳ ಫಿಕ್ಸ್ ಆಗಿದ್ದಾರೆ. ಏನು ಗೊತ್ತಾ, ಇನ್ನೊಂದು ರೂಮರ್ ಏನು ಗೊತ್ತಾ, ವೋಟಿಂಗಿಂದ 3 ಜನ ಆದರೆ ಜಡ್ಜಸ್ ಕಡೆಯಿಂದ 4 ಜನ ಜಡ್ಜಸ್ ಇದಾರಲ್ಲ, ಇಬ್ರು ಸೇರಿ ಒಬ್ರು ಸೆಲೆಕ್ಟ್ ಮಾಡ್ತಾರೆ ಅಂತ ಮಾತಿದೆ. ಅಂದರೆ 4 ಜನ ಜಡ್ಜಿಂದ ಇಬ್ರು, ಟೋಟಲ್ 5 ಮೆಂಬರ್ಸ್ ಆಗ್ತಾರೆ. ಆ ರೀತಿ ಇರ್ಬೋದು. ಇನ್ನು ಅದೇ ರೀತಿಯಾಗಿ ಟಾಸ್ಕ್ ಅಂತ ತಗೊಂಡಾಗ ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ಅಂದರೆ ಅವರ ಒಂದು ಟೀಮಲ್ಲಿ ಕೋಆರ್ಡಿನೇಷನ್ ಯಾವ ರೀತಿ ಇದೆ, ಯಾವ ರೀತಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಸೆಟ್ ಮಾಡೋಕ್ಕೆ ಸಂಗೀತ ಅವ್ರ ಟೀಮ್ನ ಮತ್ತು ವಿನಯ್ ಟೀಮ್ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಇದು ಶ್ರುತಿ ಮೇಡಮ್ ಅವ್ರ ಟಾಸ್ಕು ಮತ್ತು ಅದಾದಮೇಲೆ ಚಂದನ್ ಅವ್ರ ಟಾಸ್ಕು, ಆ ಟೀಮ್ ಅವ್ರ ಟಾಸ್ಕ್ ಆಡ್ತಾರೆ. ಆ ಬಾಲ್ ತಗೊಂಬೋದು ಡ್ರಮ್ಮಲ್ಲಿ ಹಾಕೋದು. ಆ ಡ್ರಮ್ಮಲ್ಲಿ ತಗೊಂಡಾಗ ಯಾರು ನಮ್ಮ ಶ್ರುತಿ ಮೇಡಮ್ ಅವ್ರ ಟೀಮಿಂದ ಧನುಷ್ ಮತ್ತು ಈಶಾ ನವೀನ್ ಅವ್ರು ಹೋಗ್ತಾರೆ ಟಾಸ್ಕ್ ಆಡೋಕ್ಕೆ. ತುಂಬ ಅದ್ಭುತವಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಕೂಡ ಆಡ್ತಾರೆ ಖಂಡಿತವಾಗ್ಲು. ಬಟ್ ಆ ಸ್ಥಾನ ಒಂದಿದೆ ಅಂತಿದಲ್ಲ, ಆ ಸ್ಥಾನ ಡಿಬೇಟ್ ಮಾಡ್ಕೋಬೇಕಾದ್ರೆ ಯಾರು 1ನೇ ಸ್ಥಾನ, ಯಾರು 2ನೇ ಸ್ಥಾನ, ಯಾರು 3ನೇ ಸ್ಥಾನ ಅಂತ ಡಿಬೇಟ್ ಆಗ್ಬೇಕಾದ್ರೆ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ನನ್ಗನ್ಸಿದ್ದೇನೆಂದ್ರೆ ಹೌದು, ಧನುಷ್ ಅವರು ಚೆನ್ನಾಗೇ ಆಡ್ತಾರೆ. ಇದರ ಅಲ್ಲಿ ಇರೋ ಹೀರೋಗಳಲ್ಲಿ ಈಗ ಸ್ನೇಹ ಗೌಡ ಆಗಿರ್ಬೋದು, ಜೊತೆಗೆ ಈಶಾ ನವೀನ್ ಆಗಿರ್ಬೋದು, ಅದಾದಮೇಲೆ ಚರಣ್ ಶೆಟ್ಟಿ ಆಗಿರ್ಬೋದು, ಇವರು ಒಂದು ಗಮನಿಸಿದಾಗ ನಂಗೆ ಅನಿಸಿದ್ದೇನೆಂದರೆ ನಂಬರ್ಸ್ ಅಂತ ತಗೊಂಡಾಗ ಪರವಾಗಿಲ್ಲ, ಸೂಟ್ ಆಗ್ತಾ ಇದ್ರ ಅಂತ ಅನಿಸ್ತಾ ಇತ್ತು ಅವ್ರ ಟೀಮಲ್ಲಿ ತಗೊಂಡಾಗ. ಯಾವ ಟೀಮಲ್ಲಿ, ಇದು ಶ್ರುತಿ ಮೇಡಮ್ ಅವ್ರ ಟೀಮಲ್ಲಿ. ಅದೇ ರೀತಿಯಾಗಿ ಚಂದನ್ ಟೀಮ್ ಅಂತ ತಗೊಂಡಾಗ ಇಲ್ಲಿ ಕಿರಣ್ ಶಾಸ್ತ್ರಿ ಆಗಿರ್ಬೋದು, ಕುಮಾರಿ ಆಗಿರ್ಬೋದು. ಈ ಕುಮಾರಿ ಅವರು ನಾನು ಅದನ್ನೇ ಹೇಳಿದ್ದು, ಆ ಟೈಮಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದ್ರು ಖಂಡಿತವಾಗ್ಲು. ಆ ಓವರ್ ಆ್ಯಕ್ಟಿಂಗ್ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತಾ ಇತ್ತು. ಯಾಕೆ ಅಂದರೆ ಜನಗಳು ನಿಮ್ಮನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆನೇ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ನ ನೀವು ಒಂಥರ ಸೈಡಿಗೆ ತಗೊಂಡು ಹೋದಂಗೆ ಆಯ್ತು ಅಂತ ಅನಿಸ್ತಾ ಇತ್ತು. ಮತ್ತು ನಿಮ್ಮ ಪ್ರಕಾರ ಈ 4 ಜನದಲ್ಲಿ ಸಹನಾ ಶಿವಣ್ಣ ಆಗಿರ್ಬೋದು, ಶರಣ್ ಶೆಟ್ಟಿ ಆಗಿರ್ಬೋದು, ಅನನ್ಯ ಪಾಂಡೆ ಆಗಿರ್ಬೋದು, ಇಲ್ಲ ನಮ್ಮ ಕುಮಾರಿ ಲಾವಣ್ಯ ಆಗಿರ್ಬೋದು, ಇವರಲ್ಲಿ ನೀವು ಯಾರಿಗೆ ಯಾವ ಸ್ಥಾನ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಆದರೆ ಹೌದು, ಯಾರೋ ನಮ್ಮ ಸಹನಾ ಶಿವಣ್ಣ ಅವರು ಫಸ್ಟ್ ಪ್ಲೇಸ್ ಕೊಡಬೇಕು. ಚೆನ್ನಾಗಿ ಟಾಸ್ಕ್ ಆಡಿದ್ರು, ಮೇನ್ ಫಿಸಿಕಲ್ ಟಾಸ್ಕ್ ಆಡಿದ್ರು, ಚೆನ್ನಾಗಿ ವಾದ ಕೂಡ ಮಾಡಿದ್ರು. ಅಲ್ಲಿ ಐ ಥಿಂಕ್ ಈಸ್ ಡಿಸರ್ವ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2ನೇ ಸ್ಥಾನ ಹೌದು ಚರಣ್ ಶೆಟ್ಟಿ, ನನ್ನ ಪ್ರಕಾರ ಅದೇ ಸೇಮ್ ಇತ್ತು. ಅನನ್ಯ ಪಾಂಡೆ ಹೌದು 3ನೇ ಸ್ಥಾನ. 4ನೇ ಸ್ಥಾನ ಹೌದು ಕುಮಾರಿನೇ ಸೆಟ್ ಆಗ್ತಾರೆ, ಬೇರೆ ಯಾರು ಸೆಟ್ ಆಗಲ್ಲ ಗುರು. ನನಗನ್ಸಿದ್ದು ಅದನ್ನ ಖಂಡಿತವಾಗ್ಲು. ಏನೋ ಮೈಕ್ ಆಫ್ ಆಗಂಗದಲ್ಲ ಗುರು, ಚಾರ್ಜಿಂಗ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಆ ರೀತಿ ಅನ್ನಿಸ್ತು. ಅದಾದಮೇಲೆ ಇನ್ನೊಂದು ಟೀಮ್ ತಗೊಂಡಾಗ ಆ ಟೀಮಲ್ಲಿ ಅಷ್ಟೇ ಪ್ರತಿ ಸಲ ಇದೇ ನಡೆಯುತ್ತೆ ಏನಂತೇಳಿ ಯಾರು ರಾಜೀವ್ ಗೋಂಡಿ ತಗೊಂಡಾಗ ಮೊದಲೇ ಸ್ಥಾನ ಧನುಷ್ ಅವ್ರು ಕೊಡ್ತಾರೆ. ಐ ಥಿಂಕ್ ನಾನು ಈಶಾಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ, ಈಶಾಗೆ ಕೊಡ್ಬೋದಾಗಿತ್ತು ಕೂಡ. ನೋಡಿ, ಇಲ್ಲ ಅದನ್ನೇ ಹೇಳಿದ್ದು, ಜಡ್ಜಸ್ಗಳು ಯಾವ ರೀತಿ ಜಡ್ಜ್ ಮಾಡ್ತಾರೆ ಅಂದರೆ, ಮೊನ್ನೆ ಇದೇ ರೀತಿ ಅವ್ರು ಹೇಮಲತೆ ಮಾಡಿದಾಗ ನೀವು ಮಾತಾಡೋಕ್ಕೆ ಬರಲ್ಲ, ನೀವು ಹೋಗ್ಬಿಡಮ್ಮ ಅಂತ ಕಳಿಸ್ಬಿಟ್ರು ಹೋಗ್ತೀವಂದರೆ. ಬಟ್ ನಿನ್ನೆ ರಾಜು ಅವರು ಅವ್ರಿಗೂ ಅಷ್ಟೇ ಮಾತಾಡೋಕ್ಕೆ ಬರ್ತಾ ಇಲ್ಲ, ಏನೇನೋ ಮಾತಾಡ್ತಾರೆ, ಪ್ಲೇಸ್ ಎಲ್ಲ ಚೇಂಜ್ ಮಾಡ್ತಾರೆ, ಕೊನೆಗೆ ಅವ್ರಿಗೇನೆ ಕೊಡ್ತಾರೆ. ಆ ರೀತಿ ಆಗಬಾರ್ದಾಗಿತ್ತು. ಬಟ್ ಓಕೆ, ಇದ್ರಾಗೂ ನನಗೆ ಲೈಕ್ ಓಕೆ ಈಶಾ ನವೀನ್ ಕೊಡ್ಬೋದಾಗಿತ್ತು. ಈಗ ಓಕೆ ಧನುಷ್ ಮಂಜುನಾಥ್ ಕೂಡ ಡಿಸರ್ವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹ ಗೌಡ ಕೆಪಬಿಲಿಟಿ ಇದೆ, ಬಟ್ ಅವರ ಟಾಸ್ಕ್ ಆಡಿ ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಚೆನ್ನಾಗೇ ವಾದ ಮಾಡಿದ್ರು, ಚೆನ್ನಾಗೆ ಆರ್ಗ್ಯುಮೆಂಟ್ ಇತ್ತು, ಎಲ್ಲನೂ ಇತ್ತು, ಬಟ್ ಕೊಡಲಿಲ್ಲ. ಓಕೆ, ಅದು ಕೂಡ ಡಿಸರ್ವ್ ಅನಿಸ್ತೀನಿ. ಇನ್ನು ಅದಾದಮೇಲೆ ಆ ವಾದ ಮಾಡಬೇಕಾದ್ರೆ ವಾದ ಮಾಡಿದಾಗ ಇವರು ಒಂದೊಂದು ವಾದ ಕೂಡ ಬೇರೆ ಬೇರೆ ರೀತಿನೇ ಅನಿಸ್ತಾ ಇತ್ತು. ತುಂಬ ಸ್ವಲ್ಪ ಬೇರೆ ಲೆವೆಲೇ ತಗೊಂಡೋಗ್ತಾ ಇತ್ತು. ಚರಣ್ ಶೆಟ್ಟಿ ಅವ್ರು ಮಾತ್ರ ನಾನು ಸತ್ಯ ಬಿಟ್ಟರೆ ಬೇರೆ ಏನು ಮಾತಾಡಲ್ಲ ಮಾರಾಯ, ಸತ್ಯ ಅಂದರೆ ಚರಣ್ ಅಂದರೆ ಸತ್ಯ ಅನ್ನೋ ರೀತಿಯಲ್ಲಿ ಇದ್ದಾರೆ. ಇಂಥವ್ರು ಬಿಗ್ ಬಾಸ್ ಮನೆಬೇಕು, ಸಖತ್ತಾಗಿ ಮಜ್ಜಾ ಇರುತ್ತೆ ಗುರು ಅಲ್ವಾ. ಯಾಕಂದ್ರೆ ಸತ್ಯನೇ ಹೇಳ್ತಾರಲ್ವಾ. ನೋಡ್ಬೋದು ಬಿಗ್ ಬಾಸ್ ಮನೆ ಸುಳ್ಳು ಹೇಳ್ಬೇಕಂತ ಟಾಸ್ಕ್ ಕೊಟ್ಟರು ಬಿಗ್ ಬಾಸ್ ಆ ರೀತಿ ಇರ್ತಾರೆ. ಎಪಿಸೋಡ್ ಅಷ್ಟೊಂದೇನು ಪೀಕ್ ಲೆವೆಲ್ ಇರಲಿಲ್ಲ, ಇವರು ಆರ್ಗ್ಯುಮೆಂಟ್ ಡಿಬೇಟ್ ಮಾತ್ರ ಇತ್ತು. ಮತ್ತೆ ಅದೇ ಲಕ್ಷ್ಮೀಗೌಡ ಅವರೆಲ್ಲ ಟೀಮ್ ಚಾಯ್ಸ್ ಗೆಸ್ ಮಾಡೋದು ತಗೊಂಡಾಗ ಎಲ್ಲರೂ ಆಲ್ಮೋಸ್ಟ್ ಪೂರ್ಣಿಮಾ ಹೆಸರು ತಗೊಂಡಿದ್ರು. ಪೂರ್ಣಿಮಾ ಅವರು ಈ ಟೀಮ್ಗೆ ಓವರು, ಈ ಟೀಮ್ಗೆ ಬೇಡ, ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಫೇಕ್ ಇದ್ದಾರೆ, ಅದು ಇದೆ ಅಂತ. ಸೆಕೆಂಡ್ ಬಂದ್ಬಿಟ್ಟು ಮಾಡ್ರನ್ ಮಂಜಾ, ಆ ಮಾಡ್ರನ್ ಮಂಜಾ ಕೂಡ ಅಷ್ಟೇ ಇದ್ದಾರೆ. ಇಂಥವರೇ ಬಿಗ್ ಬಾಸ್ ಮನೆಗೆ ಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸು. ನೋಡೋಣ ಏನು ಮಾಡ್ತಾರೆ ಕಲರ್ಸ್ ಅವ್ರು ಅಂತ. ಮತ್ತು ನಿಮಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನು ಅನಿಸ್ತು, ಯಾರೆಲ್ಲ ಕರೆಕ್ಟಾಗಿ ಆಡ್ತಿದ್ರು, ಯಾರು ಓವರ್ ಆ್ಯಕ್ಟಿಂಗ್ ಮಾಡಿದ್ರು ಅಂತ ನೀವು ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ನಿನ್ನೆ ಟಾಸ್ಕ್ ಏನಿರಲಿಲ್ಲ, ಆ ಗೆಸ್ ಮಾಡೋ ಟಾಸ್ಕ್ ಅಷ್ಟೊಂದೇನಿಲ್ಲ. ಏನಾದ್ರು ಫಿಸಿಕಲ್ ಟಾಸ್ಕ್ ಇದ್ರೆ ಚೆನ್ನಾಗಿರೋದು. ಅಂದರೆ ಕಿತ್ತಾಡೋದಲ್ವಾ, ಆ ಕಿತ್ತಾಡೋ ಟೈಮಲ್ಲಿ ಜನಗಳಿಗೆ ಮಜಾ ಬರೋದೇನ. ಅಂದರೆ ಅವ್ರು ಕಿತ್ತಾಡೋದಂತಲ್ಲ, ಟಾಸ್ಕ್ ಆರಿದ್ರೆ ಒಂದು ಸ್ವಲ್ಪ ಮಜಾ ಬರೋದು ಅಂತ. ಬರೋ ಆರ್ಗ್ಯುಮೆಂಟ್ ಅಂತ ಬಂದಾಗ ಚೆನ್ನಾಗಿ ಎಲ್ಲರೂ ಆರ್ಗ್ಯುಮೆಂಟ್ ಮಾಡ್ತಾರೆ, ಬಟ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡ್ತಾರ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಏನು ಮಾಡ್ತಾರಂತ. ಇನ್ನು ಅದೇ ರೀತಿಯಾಗಿ ಇನ್ನು ಇವತ್ತೆಷ್ಟು 9 ಎಪಿಸೋಡ್ ಅಲ್ವಾ, ಇನ್ನೊಂದು 5 ದಿನ ಬರ್ಬೋದು ಅಷ್ಟೇ ಎಪಿಸೋಡ್ ನಮಗೆ ಅಗ್ನಿ ಪರೀಕ್ಷೆದು. ಅದಾದಮೇಲೆ ಸ್ಟಾಪ್ ಮಾಡ್ತಾರೆ. ಆಲ್ರೆಡಿ ವೋಟಿಂಗ್ ಕೂಡ ಬರ್ತಾ ಇದೆ. ನನ್ನ ಪ್ರಕಾರ ಎಪಿಸೋಡ್ ಆದಮೇಲೆ ವೋಟಿಂಗ್ ಏನಾದ್ರು ಚೇಂಜ್ ಆಗುತ್ತಾ? ಆಗಲ್ಲ ಗುರು. ಎಷ್ಟೇ ಕಣ್ಣಿಂಗ್ ಮಾತಾಡಿದ್ರು, ಎಷ್ಟೇ ಓವರ್ ಆಕ್ಟಿಂಗ್ ಮಾತಾಡಿದ್ರು, ಏನೇನು ಮಾಡಿದ್ರು ಅವ್ರ ವೋಟಿಂಗ್ ಅಂತೂ ಚೇಂಜ್ ಆಗಲ್ಲ. ಅವರೇ ಇರ್ತಾರೆ ಮೊದಲನೇ ಸ್ಥಾನದಲ್ಲಿ. ಯಾರು? ನಮ್ಮ ಲಾವಣ್ಯ ಕುಮಾರಿ ಅವರು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ತುಂಬ ಜಿದ್ದಿ ಇದೆ, ಲಕ್ಷ್ಮೀಗೌಡಗೆ ಇದೆ, ಜೊತೆಗೆ ಕಿರಣ್ ಶಾಸ್ತ್ರಿಗೂ ಇದೆ, ಜೊತೆಗೆ ಧನುಷ್ ಮಂಜುನಾಥ್ಗೂ ಕೆಲವು ಜನ ಸಪೋರ್ಟ್ ಮಾಡ್ತಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ನಿನ್ನೆನೆ 3 ಹೆಸರು ಹೇಳಿದ್ದೆ. ಒಂದು ಯಾರು? ನಮ್ಮ ಕುಮಾರಿ. ಅದಾದಮೇಲೆ ಇವರು ಯಾರಪ್ಪ, ಮಾಡ್ರನ್ ಕವಿ ಮಂಜ. ಥರ್ಡ್ ಬಂದ್ಬಿಟ್ಟು ನಮ್ಮ ಲಕ್ಷ್ಮೀಗೌಡ. ಇಷ್ಟು ಜನ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಓಟ್ ಪ್ರಕಾರ ಸೆಲೆಕ್ಟ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ, ನನ್ನ ಪ್ರಿಡಿಕ್ಷನ್ ಅನ್ಕೊಳ್ಳಿ. ಸರಿನಾ? ನೋಡೋಣ ಏನು ಮಾಡ್ತಾರೆ ಅಂತ. ಬಿಗ್ ಬಾಸ್ಗೆ ಸೆಲೆಬ್ರಿಟೀಸ್ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೆ ಅಂತ ಇನ್ನೊಂದು ಲಿಸ್ಟ್ ಬರ್ತಾ ಇದೆ, ಪಾರ್ಟ್ 2 ನಾನು ಮಾಡ್ತೀನಿ. ಮೊನ್ನೆ ಒಂದು ಲಿಸ್ಟ್ ಮಾಡಿದ್ದೆ, ಇನ್ನೊಂದು ಲಿಸ್ಟ್ ಬರ್ತಾ ಇದೆ. ಸಖತ್ತಾಗೆ ಬರ್ತಾ ಇದೆ ಗುರು. ನಮ್ಮ ಯಾರಪ್ಪ ಇವರು, ಯಾರು ಹಳ್ಳಿ ಮನೆನಾ, ಅದರಲ್ಲಿ ಇದಾಗಿದ್ರಲ್ಲ ಟಾಸ್ಕಲ್ಲಿ, ಗಗನ ಅಲ್ಲ, ಗಾನವಿ ಅಂತ ಅವ್ರು ಫಿಕ್ಸ್ ಆಗಿದ್ರ ಅಂತೆಲ್ಲ ಅನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.